ವೀಕ್ಷಕರೇ, ನಾವಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀವಿ. ನಾವೀಗ ಏರ್ಪೇಟೆಯಲ್ಲಿದ್ದೀವಿ. ಮಂಡ್ಯದ ರಾಜಕೀಯ ಅಂದ್ರೆ ಇಡೀ ಇಂಡಿಯಾನ ತಿರುಗಿ ನೋಡೋ ತರ ಇರುತ್ತೆ. ಜಿಲ್ಲೆ ಉಳಿಸ್ತೀನಿ, ನಾನು ಜಿಲ್ಲೆ ಉಳಿಸ್ತೀನಿ ಅಂತಾರೆ. ಯಾವ ಬಂದು ನಾನು ಜಿಲ್ಲೆ ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ. ಸುಮಲತಾ ನಾವೇನು ಮಾಡಿಲ್ಲ, ಸುಮಲತಾ ಹಾಕೋದಿಲ್ಲ. ನಾವು ಬಂದೇ ಇಲ್ಲ, ಸುಳ್ದೆ ನೋಡಿಲ್ಲ ಈ ಕಡೆಗೆ ಕ್ಯಾರ್ಪೇಟೆ ತಾಲೂಕೆ. ಇವಂತವ್ರಿಗೆಲ್ಲ ಓಟ್ ಹಾಕಿ ನಾವು ಗೆಲ್ಸ್ಬಿಡೋಲ್ಲ, ನಮ್ಮ ಹೆಗಡೆ ತಗ ನಾವು ಹೊಡ್ಕೋಬೇಕು. ಮೈತ್ರಿ ಆದ್ರೆ JDS ಬಿಜೆಪಿ ಓಟ್ ಹಾಕಿ. ಸುಮಲತಾ ರಮ್ಮಿಲ್ ಕಾಲ್ಭಾಗ ಮಾಡಿಲ್ಲ. 2,000 ರೂಪಾಯಿ ಆಗ್ತೀವಿ ಅಂತಂದ್ರು. 2,000 ರೂಪಾಯಿ ಏನು ಫಿಕ್ಸ್ ಇರೋದು? ಸಿದ್ದರಾಮಯ್ಯನವರು ನಮ್ಮ ಅಪ್ಪನಿಗೆ ಕ್ಯಾರ್ಪೇಟೆಯಲ್ಲಿ ಅಭಿವೃದ್ಧಿ ಏನು ಆಗಿಲ್ಲ. ಅವಳಿಗೆ ಸುಮಲತಾ ಟಿಕೆಟ್ ಕೊಟ್ಟ ಬಿಜೆಪಿ ಇಂದ ಸೋಲು ಕತೀತ. 3 ಕೆಜಿ ಕೊಡ್ತಾನೆ ಎಟ್ಲ ಮೂಲೆ ಅದು. ಸುಮಲತಾ ಗೆದ್ದಾದ್ಮೇಲೆ ಈ ಕ್ಷೇತ್ರಕ್ಕೆ ಏನೇನು ಮಾಡಿದ್ದಾರೆ ಸರ್? ಏನೂ ಇಲ್ಲ, ಶೂನ್ಯ, ಏನೂ ಇಲ್ಲ. ಇಲ್ಲ 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 ಈ ಕಡೆ ಎಲ್ಲೂ ಬಂದೇ ಇಲ್ಲ. ಇಲ್ಲ ಇಲ್ಲ, ಸಮಸ್ಯೆನೂ ಕೇಳೂ ಇಲ್ಲ, ಬಂದೂ ಇಲ್ಲ. ಅವ್ರ ಅನುದಾನನೂ ಎಲ್ಲೂ ತೋರಿಸೂ ಇಲ್ಲ. ಹಿಂದೆ ಎಲ್ಲ MP ಆದರು, ಅವ್ರದ್ದೇ ಆದ ಅನುದಾನನ ಇಷ್ಟಿಷ್ಟು ಅಂಥೇಳಿ ಒಂದು ಗ್ರಾಮಕ್ಕಾಗಲಿ ಒಂದು ಹೋಬಳಿಗಾಗಲಿ ಇಷ್ಟು ಅಂತ ಯಾವ್ದಾರು ಒಂದು ಇದಕ್ಕೆ ಹಾಕ್ತಿದ್ರು, ಕೆಲಸಕ್ಕೆ ಹಾಕ್ತಿದ್ರು. ಆಗ್ತಂಥ ಸಂದರ್ಭದಲ್ಲಿ MP ಆದರೂ ಬಂದು ಅದನ್ನು ಉದ್ಘಾಟನೆ ಮಾಡಿ ಅದನ್ನು ಇದು ಮಾಡಿ ಹೋಗ್ತಿದ್ರು. ಆಗ ಅದು ಬಂದಂಥ ಜನ ಆ ಸಂದರ್ಭದಲ್ಲಾರು ಅವ್ರ ಜೊತೆಲಿ ಮಾತಾಡೋಕ್ಕೆ ಒಂದು ಅವಕಾಶ ಇತ್ತು, ಮಾತಾಡ್ತಿರು, ಅವ್ರ ಸಮಸ್ಯೆಗಳು ಹೇಳ್ಕೊತಿದ್ರು. ಆದರೆ ಸುಮಲತಾ ಅವರು ಈ 5 ವರ್ಷದಲ್ಲಿ ಒಂದು ಕೆಲಸನೂ ಬಂದು ಉದ್ಘಾಟನೆಯೂ ಮಾಡಿಲ್ಲ, ಒಂದು ಜನದ ಮಧ್ಯೆನೇ ಬಂದಿಲ್ಲ ಸಮಸ್ಯೆ. ಈಗ ಸರ್, ರಾಜಕಾರಣದಲ್ಲಿ ಏನು ಹೇಳಿದ್ರು ಮಾಧ್ಯಮದವರು ಅದಕ್ಕೆ ಸಪೋರ್ಟ್ ಮಾಡಿದ್ರು. ಹೋದ ಸರಿ ಮಂಡ್ಯ ಸೊಸೆ ಏನಲ್ಲ, ಮಂಡ್ಯಕ್ಕೆ ಬಂದೇನು ಅಲ್ಲಿ ಜೀವನ ಮಾಡ್ತಾ ಇರಲಿಲ್ಲ. ಅವರಿದ್ದ ಐಷಾರಾಮಿ ಜೀವನ ಬೆಂಗಳೂರಲ್ಲೇ ಮಾಡ್ಕೊಂಡು ಹೋಗ್ತಿದ್ದು. ಇವತ್ತಿರುವಂಗೆ ಇವತ್ತು ಕಾರಿನ ಕೆಳಿದು ಅಂತಾರಲ್ಲ, ಅವತ್ತು ಅದಕ್ಕಿಂತ ಜಾಸ್ತಿನೇ ಇದ್ದಿದ್ದು. ಆದರೆ ಎಲ್ಲ ಮಾಧ್ಯಮದವರು ಅವ್ರನ್ನ ಹೈಲೈಟ್ ಮಾಡಿದ್ರು, ಇವರೇ ಸ್ವಂತ ಹೈಲೈಟ್ ಮಾಡೋದು ಮಾಧ್ಯಮದವರು. ಅವತ್ತು ಮಾಧ್ಯಮದವರು ಹೈಲೈಟಿಂದಲೇ ಅವರು ಮಂಡ್ಯ ಸೊಸೆ ಅಂತ ಇವರೇ ಹೇಳ್ಕೊಟ್ರು, ಅವ್ರು ಹೇಳಿದ್ರು ಅಷ್ಟೇ. ಮಂಡ್ಯದಲ್ಲಿ ಯಾವ ಸೊಸೆ ಆಗಿದ್ರೆ ಅಮ್ಮ? ಒಂದು ಸರಿ ಮಳವಳ್ಳಿ ಸೊಸೆ ಅಂದರು, ಒಂದು ಸರಿ ಮದ್ದೂರು ಸೊಸೆ ಅಂದರು. ಅದೇ ಬೇರೆ ಪಾರ್ಟಿಯರಾಗಿದ್ದರೆ 50 ಸರಿ ಮಾಧ್ಯಮದವ್ರು ಹೊಡೆಯೋರು ಒಂದು ದಿನಕ್ಕೆ. ಇದೇನು ಮದ್ದೂರು ಸೊಸೆ ಅಂತಾರೆ, ಮಳವಳ್ಳಿ ಸೊಸೆ ಅಂತಾರೆ, ಯಾವ್ರಿಗೆ ಸೊಸೆಯಪ್ಪ ಅಂತ ಕೇಳೋರು. ಆದರೆ ಅವ್ರು ಎಲ್ಲಂದ್ರೂ ಒಪ್ಕೊಂಡು ಹೂಂದ್ರು ಮಾಧ್ಯಮದವರು. ಅದರಿಂದ ಸೊಸೆ ಅನ್ನೋದು ಇದಾಯ್ತು ಅಷ್ಟೇ ವಿನಃ ಏನಿಲ್ಲ. ಅದೇ ಅಂಬರೀಷು ಗೆದ್ದಿದ್ದಾಗ ಅವ್ರು ಯಾವುದೇ ಪಾರ್ಟಿ ಆಗಲಿ ಒಂದು ಸ್ಕೂಲ್ ಕಾಂಪೌಂಡು, ಒಂದು ಅಂಗನವಾಡಿ ಬಿಲ್ಡಿಂಗು ಅಥವಾ ಇನ್ನೊಂದು ಎಲ್ಲೋ ಅಲ್ಲೊಂದು ಇಲ್ಲೊಂದು ಕೊಟ್ಟರು ಅನ್ನೋದು ಗುರ್ತಿತ್ತು. ಈ ಸರಿ ಕೊಟ್ಟರು ಅನ್ನೋ ಗುರುತು ಎಲ್ಲೂ ಇಲ್ಲ. ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅಂತ ಅವ್ರು ಬಂದಿದ್ದಾರೆ. ಹೌದು, ಹೇಳ್ತಾ ಇದ್ದಾರೆ. ಟಿಕೆಟ್ ಅನೌನ್ಸ್ ಆಗಿದೆ. ಅವರ ಕ್ಷೇತ್ರ ಪರಿಚಯ ಇದೆ, ನೀವೆಲ್ಲ ನೋಡಿದ್ದೀರಾ? ಇಲ್ಲ ಸರ್, ಪರಿಚಯ ಅಲ್ಲ, ಅವ್ರ ಹೆಸರೇ ಇಲ್ಲಿವರೆಗೆ ಕೇಳಿಲ್ಲ. ಈಗ ಇಲ್ಲಿ ಏಕಲು ಕಟೌಟ್ ಕಟ್ಟಿರೋದ್ರಿಂದ ಇವರೊಬ್ರು ಇದ್ದಾರೇನೋ ಅಂತ ಅನ್ನೋದು ಜನಕ್ಕೆ ಗೊತ್ತಾಯ್ತದೆ ಅಷ್ಟೇ. ಅವ್ರ ಹೆಸರೇ ಯಾರಿಗೂ ಗೊತ್ತಿಲ್ಲ ಬಿಡಿ, ಅವ್ರು ಯಾರು ಅಂತ ಯಾರೂ ನೋಡಿಲ್ಲ. ಇಡೀ ಬಂದಿಲ್ಲ. ಬಿಜೆಪಿಯಿಂದ ಸುಮಲತಾ ಟಿಕೆಟ್ ತಗೊಂಡ್ಬಂದ್ರೆ ಗೆಲ್ಲಿಸ್ತೀರಾ? ಗೆಲ್ಲಿಸ್ತೀವಿ. ಇಲ್ಲ, ಯಾವುದೇ ಕಾರಣಕ್ಕೂ ಸುಮಲತಾ ಹಾಕೋದಿಲ್ಲ. JDS ಕುಮಾರಣ್ಣ ಆಗಬೇಕು, ನಿಖಿಲ್ ಕುಮಾರಸ್ವಾಮಿ, ಒಟ್ಟಿನಲ್ಲಿ JDS ಇಂದ ಯಾರೇ ಕ್ಯಾಂಡಿಡೇಟ್ ಆದ್ರೂ ಗೆಲ್ಲಿಸ್ತೀವಿ. ಅದು ಒಮ್ಮತದ ಅಭ್ಯರ್ಥಿ ಅಲ್ವಾ. ಮಂಡ್ಯ BJPಗೆ ಬಿಟ್ಕೊಟ್ರೆ ತಿರುಗಿ ಯಾಕೆ ರಾಜಕೀಯ ಮಾಡಬೇಕು? ದೇವೇಗೌಡರ ಕುಟುಂಬದವರು ಅವ್ರಿಗೆ ಇನ್ನೆಲ್ಲಿದೆ ನೆಲೆ ಇರೋದೇ ಮಂಡ್ಯ, ಹಾಸನ, ಈ ಭಾಗದ ಹಳೆ ಮೈಸೂರು ಭಾಗದಲ್ಲಿ ಇರೋದು. ಹಳೆ ಮೈಸೂರು ಭಾಗನೇ BJPಯವ್ರಿಗೆ ಕ್ಯಾಂಡಿಡೇಟ್ ಬಿಟ್ಕೊಟ್ಬಿಟ್ರೆ ಇನ್ನು ರಾಜಕೀಯ ಯಾಕೆ ಮಾಡಬೇಕು? ಅವರು ರಾಜಕೀಯ ಎಲ್ಲಿ ಉಳಿತದೆ ಅವ್ರಿಗೀಗ? ದೇವೇಗೌಡರ ಕುಟುಂಬ ಫ್ಯಾಮಿಲಿಯವ್ರಿಗೆ ಅಥವಾ JDSಗೆ ತಳಾದಿಯಾಗಿ ಹಿಂದಿನ ಕಾಲದಿಂದ ಉಳಿಸ್ಕೊಂಬಂದಿರೋದು ಮಂಡ್ಯ. ಎಲ್ಲ ಹೋದ ಸಾರಿ ಒಂದು ಫೇಲ್ ಆಗಿದೆ ಅಷ್ಟೇ. ಹಿಂದೊಂದು ದೇವೇಗೌಡರನ್ನ ಕಾಪಾಡ್ಕೊಂಬಂದಿರೋದು, ರಾಜಕೀಯ ಭವಿಷ್ಯ ರೂಪಿಸಿರೋದು. ಕಾಂಗ್ರೆಸ್ ಆಯಿತು ಅಂದರೆ ಸರ್ ಒಂದೇ ಆಯಿತು. ಈಗ ನೋಡಿ, ನೀವು ಓಟ ಕೌಂಟ್ ಮಾಡಿ, JDS ಓಟ್ ಎಲ್ಲೂ ಹೋಗಿಲ್ಲ. ಈಗ ನಮಗೆ MP ಹೋದ ಸರಿ ಚುನಾವಣೆಯಲ್ಲಿ ಯಾವ ರೀತಿ ಮಾಡಿದ್ರು ಕಾಂಗ್ರೆಸ್ನವರು, ಒಮ್ಮತದ ಅಭ್ಯರ್ಥಿ ಅಂತೇಳಿ ಹಾಕ್ಕೊಂಡು ಸುಮಲತಾ ಅವ್ರಿಗೆ ಹೆಂಗೆ ಮಾಡಿದ್ರು, ಕಾಂಗ್ರೆಸ್ನವ್ರು ಮೋಸ ಮಾಡಿದ್ರು. ಕಾಂಗ್ರೆಸ್ನವ್ರು ಆಗ್ಬೋದು, ರೈತ ಸಂಘ ಆಗ್ಬೋದು, BJP ಆಗ್ಬೋದು, ಒಟ್ಟಾಗಿ ಸೇರಿ ಮಾಡಿದ್ರು. ಅದೇ ರೀತಿ ಈ ಸರಿ ಮುಸ್ಲಿಂ ಓಟ್ ಒನ್ವೆ ಆಯಿತು. ಇವತ್ತು ನೋಡಿ, ಎಲ್ಲಿ 2,000, 4,000, 5,000, 6,000ದಲ್ಲಿ ಸೋತಿರೋದು. 2,000 ಒಂದು ಮುಸ್ಲಿಂ ಓಟು ಒಂದು ಸಿಟಿನಲ್ಲಿ ಎಷ್ಟಿದ್ದು ಇವತ್ತೆಲ್ಲ? 15,000, 16,000, 20,000, 25,000 ಓಟಿದೆ. ಅಷ್ಟೂ ಓಟು ಮುಸ್ಲಿಂ ಓಟು ಒನ್ವೆ ಆಯಿತು. ಒನ್ವೆ ಆಯ್ತದು. ಕಾಂಗ್ರೆಸ್ಸು ನಮ್ಮ ಒಂದು 10% ನಮ್ಮ JDSಗೆ ಬಂದಿರುವೆ ಮುಸ್ಲಿಂ ಓಟು. ಈಗ ದೇವೇಗೌಡರು ನಂಬ್ಕೊಂಡಿದ್ದೆ ಮುಸ್ಲಿಮರನ್ನ.
ಮುಸ್ಲಿಂ ಓಟ್ಗೋಸ್ಕರನೇ ಅಲ್ಪಸಂಖ್ಯಾತರಿಗೋಸ್ಕರನೇ ದೇವೇಗೌಡರು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೋಬಾರ್ದು ಅಂಥೇಳಿ ಕುಮಾರಸ್ವಾಮಿ ಅವರು 20 ತಿಂಗಳು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಯಡಿಯೂರಪ್ಪನ ಕೊರದೇನೆ ಒದ್ದು ದೇವೇಗೌಡರು ಇದೇ ಕಾರಣಕ್ಕೆ ಮುಸ್ಲಿಂ ನಮ್ಮ ಕೈ ಬಿಡ್ತಾರೆ ಅಂತ ಮುಸ್ಲಿಂ ಅಂತ ನಂಬ್ಕೊಂಡೇ ದೇವೇಗೌಡರು ಈ ಪಾರ್ಟಿನ ಸ್ವಲ್ಪ ತೀರಿಸಿದ್ರು. ಈಗ ಆರ್ ಚಂದ್ರು ಅದನ್ನು ನಮ್ಮದೇನೆ ಮುಸ್ಲಿಮ್ರು. ಮಾತಾಡ್ಕೊಂಡು ಬರ್ತಿದ್ದಾರೆ. ಹ್ಞೂ ಕಾಂಗ್ರೆಸ್ ಬಾಗಿಲು ಕೊಟ್ಟಿದ್ದೀವಿ, ಗ್ಯಾರಂಟಿ ಕೊಟ್ಟಿದ್ದೀವಿ, ನಾವು ಗೆದ್ದೆ ಸರ್, ನಿಮಗೆ ಸತ್ಯ ಗೊತ್ತಿದೆ ಮಾಧ್ಯಮದವ್ರಿಗೆ. ಭಾಗ್ಯದ ಬಗ್ಗೆ ಜನ ಇವತ್ತು ಹೆಂಗಸರೆಲ್ಲ ಏನು ಹೇಳ್ತಾ ಇದ್ದಾರೆ, ನಮ್ಮ ಹಳ್ಳಿ ಜನ ರೈತರು ಎಲ್ಲ ಏನು ಹೇಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿದೆ. ಭಾಗ್ಯ 5 ಭಾಗ್ಯ ಕೊಟ್ಟರೆ 50 ಭಾಗ್ಯ ದುಡ್ಡ ಕಿತ್ಕೊತಾವ್ರೆ ನಮ್ಮ ತಾವು. ಎಲ್ಲ ರೀತಿಯೂ ರೈಟ್ ಜಾಸ್ತಿ ಮಾಡಿ. ಅವತ್ತು ನೋಡಿ ಎಣ್ಣೆ 68 ರೂಪಾಯಿ ರೈಟ್ ಇದ್ದದ್ದು ಇವತ್ತು 168 ರೂಪಾಯಿ 1 kg ಎಣ್ಣೆ ಇವ್ರು ಜಾಸ್ತಿ ಮಾಡಾದ್ಮೇಲೆ. ಆಮೇಲೆ ಇದು ನೀವು ಕಂಡಂಗೆ ಎಣ್ಣೆಲ್ಲಾನು ಸ್ಟೇಟ್ ಗೌರ್ಮೆಂಟ್ ಬರಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಫುಡ್ ಹಾಕಲ್ಲಿ ಅಲ್ಲ ಇಲ್ಲ ಈಗ ಇಲ್ಲಿ ಕೇಳಿ, ಎಲ್ಲ ಗೌರ್ಮೆಂಟು ಸೇರ್ಕೊತದೆ, ಒಂದೇ ಗೌರ್ಮೆಂಟ್ ಅಲ್ಲ. ಈಗ ಪ್ರತಿಯೊಂದು ಇಲ್ಲ ಅಲ್ಲ ಈಗ ಇಲ್ಲಿ ಕೇಳಿ, ಈಗ ಏನು ಟ್ಯಾಕ್ಸನ್ನ ಫಿಕ್ಸ್ ಮಾಡ್ತಾರೋ ಅದ್ರ ಮೇಲೆ ರೈಟ್ ಜಾಸ್ತಿ ಹೋಯ್ತು. 12% ಇರೋದು 18%ಗೆ ಹೋಗಿದೆ. ಈಗ 18% ಯಾರು ಮಾಡಿದ್ರು? ಜಿ ಎಸ್ ಟಿ ಯಾರಿಗೆ ಸೇರ್ತದೆ? ಈ ಬರೀ ಒಂದು ಸ್ಟೇಟ್ ಗೌರ್ಮೆಂಟ್ಗೆ ಮಾತ್ರ ಸೇರ್ತದಾ? ಅಲ್ಲ, ಸೆಂಟ್ರಲ್ ಮಾತ್ರ ಸೇರ್ತದಾ? ಅಮೆಂಡ್ಮೆಂಟ್ ಮಾಡುತ್ತೋ ಅದ್ರ ಪ್ರಕಾರ ಸ್ಟೇಟ್ ಅವರು ಕಲೆಕ್ಟ್ ಮಾಡ್ತಾರೆ, ಮಾಡ್ತಾರಲ್ವಾ? ಕಲೆಕ್ಟ್ ಮಾಡ್ತಾರೆ. ಸೆಂಟ್ರಲ್ ಆರ್ಡರ್ ಮೇಲೆ ಕಲೆಕ್ಟ್ ಮಾಡೋದು ಇಲ್ಲ. ಈಗ ಅದರಲ್ಲಿ ಇಲ್ಲ ಈಗ ಈ ಸರ್ಕಾರಕ್ಕೆ ಇದಾಯ್ತದೆ. ಈಗ ಸ್ಟೇಟ್ ಅಲ್ಲ, ಹೇಳ್ತೀನಿ ಸೆಂಟ್ರಲ್ಲಿಂದ ಹಾಕುವಂಥ ಅನುದಾನಕ್ಕೆ ಅಥವಾ ಸೆಂಟ್ರಲ್ಲಿಂದ ಬರುವಂಥವಕ್ಕೆ ಮಾತ್ರ ಅದು ಬೀಳ್ತದೆ. ಈಗ ಜಿ ಎಸ್ ಟಿ ನಮ್ಮ ಇಲ್ಲಿ ಸ್ಟೇಟಿಂದ ಹಾಕುವಂಥ ಹಣಕ್ಕೂ ಜಿ ಎಸ್ ಟಿ ಯಾರು ಕಟ್ಟಬೇಕು? ಇಲ್ಲಿ ನಡೆಸೋ ಫ್ಯಾಕ್ಟ್ರಿಗಳಿಗೆ ಈ ಜಿ ಎಸ್ ಟಿ ಇಲ್ಲಿ ಎಲ್ಗೋಯ್ತದೆ. ಫ್ಯಾಕ್ಟ್ರಿ ನಡೆಸ್ತಾರೆ, ಅದು ಎಲ್ಗೋಯ್ತದೆ. ಇವತ್ತು ಬಟ್ಟೆ ಒಂದು ನಿಕ್ಕರ್ ತಗೊಂಡ್ರು ಜಿ ಎಸ್ ಟಿ ಹೋಯ್ತದೆ. ಅದು ಇಲ್ಲಿದೆ, ಈ ಕರ್ನಾಟಕದಲ್ಲಿ ತಯಾರಾಗೋದು, ಅದು ಆ ಜಿ ಎಸ್ ಟಿ ಎಲ್ಗೋಯ್ತದೆ. ಎಲ್ಲದೂ ಸೆಂಟ್ರಲ್ಗೆ ಹೋಗಲ್ಲ, ಇಲ್ಲಿಗೂ ಸೇರ್ತದೆ. ಅದರಲ್ಲಿ ಇವರು ಪಾತ್ರಧಾರಿಗಳಲ್ವ. ಈಗ ಕರೆಂಟ್ ಬಿಲ್ಲು ಈಗ ಜಾಸ್ತಿ ಮಾಡಿದ್ರಲ್ಲ, ಇದು ಸೆಂಟ್ರಲ್ಗೆ ಹೋಯ್ತದ? ಈ ಕರೆಂಟ್ ಬಿಲ್ನ ಮಧ್ಯದನ್ನು 1 to ಡಬಲ್ ಮಾಡಿದ್ರು. ಈಗೇನು ಇಷ್ಟು 200 ಇದು ಕೊಡ್ತೀವಿ ಅಂದ್ರೆ ಇವತ್ತು 30 ಯೂನಿಟ್ ಕೊಡ್ತಾವ್ರೆ, ಕೆಲವು ಮನೆಗೆ 50 ಯೂನಿಟ್ ಕೊಡ್ತಾವ್ರೆ ಅಷ್ಟೇ. ಹಿಂದೆ ಉರ್ಸ್ಕೊಬತ್ತಿದ್ದಕ್ಕೆ ಲೆವೆಲ್ನಲ್ಲಿ ಕೊಡ್ತೀವಿ ಅಂತ ಕೊಟ್ಟರು. ಈಗ ನಾವು ಎಕ್ಸ್ಟ್ರಾ ದುಡ್ಡು ಕಟ್ತಾ ಇದ್ದೀವಿ ಕರೆಂಟ್ಗೆ. ಈಗ ನೀವೆಲ್ಲರೂ ಕೇಳಿ ನೋಡಿ, ಮನೆಗೆ ಕರೆಂಟ್ಗೆ ದುಡ್ಡು ಕಟ್ತಾ ಇದ್ದಿಲ್ಲ, ಫ್ರೀ ಆಗಿದೆಯಾ ನಿಮಗೆ ಅಂತ. ಯಾವ ಮನೆಯಲ್ಲೂ ಫ್ರೀ ಆಗಿಲ್ಲ. ಬಂದಂಥ ಯೂನಿಟ್ಗೆ ಇವತ್ತು 2ರಷ್ಟು ದುಡ್ಡು 2,000 ರೂಪಾಯಿ ಎಷ್ಟು ಸಿಗ್ತದೆ? ಎಷ್ಟು ಜನಕ್ಕೆ ಸಿಕ್ಕೋದು? ಅಲ್ಲ, ಎಷ್ಟು ಜನಕ್ಕೆ ಸಿಗ್ತಾಯಿದೆ? ಇವತ್ತು 30% ಜನಕ್ಕೆ 2,000 ಸಿಗ್ತಾಯಿಲ್ಲ. ನೀವು ಹುಡುಕ್ತಾ ಹೋಗಿ ಕೇಳ್ತಾ ಹೋಗಿ 30% ಜನಕ್ಕೂ 2,000 ರೂಪಾಯಿ ಸಿಗ್ತಾಯಿಲ್ಲ. ಆಮೇಲೆ 1 ತಿಂಗಳು ಈಗ ಅಲ್ಲಿ ಅವ್ರಿಗೆ ಬರೋರ್ಗೂ 1 ತಿಂಗಳು ನಿಲ್ಲಿಸಿ 2ನೇ ತಿಂಗಳಿಗಿಲ್ಲ, 2ನೇ ತಿಂಗಳು ನಿಲ್ಲಿಸಿ 3ನೇ ತಿಂಗಳು ಒಂದಿನ ಕೊಟ್ಟವ್ರೆ, 4ನೇ ತಿಂಗಳಿಗಿಲ್ಲ. ಅದನ್ನೇ ಹೋಯ್ತವ್ರೆ. ಅಕ್ಕಿ ಎಲ್ಲಿ ಬಂದಿದ್ದು? ಈಗ ಎಷ್ಟು ಕೆ ಜಿ ಕೊಡ್ತಾಯಿದ್ದಾರೆ? ಈಗ 10 kg. ನಾವು ರಾಜ್ಯ ಸರ್ಕಾರನೇ ನಾವೇ 10 kg ಕೊಡ್ತೀವಿ. ತಿಮ್ಮಣ್ಣ ನಿನಗೂ 10 kg, ನಿನ್ನ ಮಕ್ಕಳಿಗೂ 10 kg, ನಿನ್ನ ಹೆಂಡ್ತಿಗೂ 10 kg ಅಂದರು. ಬಮ್ಮಣ್ಣ 10 kg ಅಂದರು. ಈಗ ಎಲ್ಲಿ ಕೊಡ್ತಾಯಿದ್ರು? 5 kg ಕೊಡ್ತಾವ್ರೆ. 10 kg ಅದು 5 kg ಯಾರ್ದು? ಸೆಂಟ್ರಲ್ನವ್ರದ್ದು. ಇವ್ರದ್ದೇ ಅಕ್ಕಿ ಕೊಡ್ತಾಯಿದ್ರು. ಇವತ್ತು ಅಕ್ಕಿ ರೇಟ್ ಗಗನಕ್ಕೆ ಹೋಗಿದೆ. ತಗೊಂಡು ತಿನ್ನೋಕ್ಕಾಯ್ತದ? ಮೋದಿ ಗೌರ್ಮೆಂಟ್ ಓಕೆನಾ? ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಓಕೆ? ಮೋದಿ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಪಾಕಿಸ್ತಾನದವ್ರು ಬಂದು ಕೂತ್ಕೋತಾರೆ. ಅಧಿಕಾರ ಅಲ್ಲ, ಈಗ ಪಾಕಿಸ್ತಾನದವರೇ ಅಧಿಕಾರ ಮಾಡೋರು. ಈಗ ಎಲ್ಲರಿಗೂ ಗೊತ್ತಿದೆ. ಈಗ ನಮ್ಮ ವಿಧಾನಸಭೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಅನ್ನ ತಿನ್ನೋರು, ನೀರು ಕುಡಿಯೋರು, ಇವತ್ತು ಅವರು ಹೆಂಡತಿ ಮಕ್ಕಳು ಜೀವನ ಮಾಡ್ತಾ ಇರೋರು, ಸಂಪಾದನೆ ಮಾಡ್ತಾ ಇರೋ ಸಾವಿರಗಳೆಯ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂತಂದರೆ, ಇನ್ನು ಕಾಂಗ್ರೆಸ್ ಸರ್ಕಾರ ಬಂದರೆ ಇನ್ಯಾವ ಮಟ್ಟಕ್ಕೆ ಕೇಳ್ಬೋದು ನಮ್ಮ ಹಿಂದೂ? ಆಮೇಲೆ ಇವರೇ ಹೇಳ್ತಾರಲ್ಲ, ಸಿದ್ದರಾಮಯ್ಯನವ್ರು ಹೇಳ್ತಾವ್ರಲ್ಲ ಪುಣ್ಯಾತ್ಮರು, ನಾನು ಹಿಂದೂ ವಿರೋಧಿ, ನಾನು ಹಿಂದೂ ಕಂಡ್ರೆ ಆಗೋದಿಲ್ಲ, ನಾನೇನಾದ್ರು ಅಲ್ಪಸಂಖ್ಯಾತರ ಪರವಾಗಿದ್ದೀನಿ, ನಾನು ಹಿಂದೂ ಇಲ್ಲ. ಆಮೇಲೆ ನಮ್ಮ DK ಶಿವಕುಮಾರ್ ಅವರು ಒಂದು ಸಾರಿ ದೇವೇಗೌಡರು ಮುಖ್ಯಮಂತ್ರಿ ಮಾಡಿದಿರಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮಾಡಿದಿರಿ, ಯಾರಪ್ಪ ಸದಾನಂದ ಗೌಡರು ಮುಖ್ಯಮಂತ್ರಿ ಮಾಡಿದ್ರಿ. ಇಂಥವ್ರೆಲ್ಲ ನನ್ನೂ ಒಂದು ಸಾರಿ ಮುಖ್ಯಮಂತ್ರಿ ಮಾಡಿಬಿಡಿ ದಯವಿಟ್ಟು ನಿಮ್ಗೆ ಕೇಳ್ತೀನಿ ಅಂತ ಕಣ್ಣೀರು ಹಾಕೊಂಡು ಓಟ್ ಕೇಳ್ಕೊಂಡು ಹೋದರು. ಈಗ ಹೇಳ್ತಾರೆ ಅವರು, ಮುಸಲ್ಮಾನರು ಅಂತೀರ, ಅವ್ರು ನನ್ನ ಬ್ರದರು, ನನ್ನ ಅಣ್ಣ ತಮ್ಮದಿರು ಅಂತಾರೆ DK ಶಿವಕುಮಾರ್ ಅವರು. ಇವ್ರು ನಂಬ್ಕೊಂಡು ಯಾವ ಹಿಂದೂಗಳು, ಯಾವ ಒಕ್ಕಲರು, ಯಾವ ರೈತರು ಜೀವನ ಮಾಡೋಕ್ಕಾಯ್ತದ ಸಮಯ? ಇವತ್ತು ನೋಡಿ, ಕುಡಿಯೋಕ್ಕೆ ನೀರಿಲ್ಲ. ನೀವೇ ಎಲ್ಲ ಕಡೆ ನೋಡಿ, ಬೆಂದೊಯ್ತಾ ಇದೆ ನಮ್ಮ ಪ್ರದೇಶ, ಎಲ್ಲ ಬೆಂದೊಯ್ತಾ ಇದೆ. ಇವತ್ತು ಕಾವೇರಿನಲ್ಲಿ ತಮಿಳ್ನಾಡಿಗೆ ನೀರೆತ್ತಿ ರಾತ್ರಿ 6:30ಯಿಂದ ನೀರು ಹೋಯ್ತಾ ಇದೆ. ತಮಿಳ್ನಾಡಿಗೆ ನೀರು ಹೋಯ್ತಾ ಇದೆ. 4 TMC ನೀರನ್ನ ಬಿಡ್ತಾವ್ರೆ. ನಮ್ಮ ಕವಲೆಗಳು ಬಿಡೋರು, ಜಾನುವಾರುಗಳು ನೀರು ಕುಡಿಯೋವು, ಇವತ್ತು ಗಿಡ ಮರ ಉಳ್ಕೊಳ್ಳೋವು,
ರೈತರು ಸ್ವಲ್ಪ ಸುಳಿಕೊಳ್ಳೋರು. ಒಂದು ವಾರ ಹರಿಸಿದ್ರೆ ಸಾಕಾಗಿತ್ತು, ಹೆಚ್ಚಿಗೆ ದಿನ ಬೇಡಿ. ಇವತ್ತು ಕಬ್ಬು ಬರೀ 2 ಗಿಂಟ್ ಕಡ್ದಿರೋ ಕಬ್ಬನ್ನು ಕಡ್ದು ಮಾರ್ತಾವ್ರೆ. ರೈತ ಏನು ಲಾಸ್ ಆಗ್ಬೋದು? 2 ಗಿಂಟ್ ಕಬ್ಬು ಬೆಳ್ಸೋಕ್ಕೆ ಅವ್ನು ಬಂಡವಾಳ ಎಷ್ಟು ಹಾಕ್ತಾನೆ? ಫಸ್ಟ್ ಹಾಕೋದೇ ಕಬ್ಬಿಗೆ ಬಂಡವಾಳ ತಾನೆ, ಆಮೇಲೆ ಅದರಷ್ಟು ಗದೆ ಬೆಳೀತದೆ. ಈಗ ಬಂಡವಾಳ ಎಲ್ಲ ಅವ್ನು ತೀರೋದ್ಮೇಲೆ ಬರೀ 2 ಗಿಂಟ್ ಕಡ್ದು ಇವತ್ತು ಕೊಡ್ತಾವ್ರಲ್ಲ, ಅವ್ರು ಮನೆ ಉಳಿತದೆ ರೈತರದು. ಎಷ್ಟು ಜನ ಕಣ್ಣೀರು ಹಾಕ್ತಾಯಿದ್ರು, ಎಷ್ಟು ಜನ ಒಯ್ತಾಯಿದ್ದು. ಆದ್ದರಿಂದ ರೈತರ ವಿರೋಧಿ ಸರ್ಕಾರ ಇದು ಕಾಂಗ್ರೆಸ್. ಆಮೇಲೆ ಮಧ್ಯಮ ವರ್ಗದವ್ರಿಗಂತೂ ತುಂಬ ಅನ್ಯಾಯ ಆಯ್ತಾಯಿದೆ ಈ ಸರ್ಕಾರದಿಂದ, ತುಂಬ ಅನ್ಯಾಯ ಆಯ್ತಾಯಿದೆ ಮಧ್ಯಮ ವರ್ಗದವರಿಂದ. ಬಸ್ಸು ಫ್ರೀ ಚಾರ್ಜ್ ಅಂದರು, ಇವತ್ತು ಫ್ರೀ ಚಾರ್ಜ್ ಅಂದರು, ಬಸ್ ಅರ್ಧ ಕಮ್ಮಿ ಮಾಡಿದ್ರು. ಇವತ್ತು ಕಾಲೇಜ್ಗೆ ಹೋಗೋ ಮಕ್ಕಳು ಹೋಗೋಕ್ಕಾಯ್ತಾ ಇಲ್ಲ. ಫ್ರೀ ತಗೊಂಡು ಏನು ಮಾಡ್ಕೊತೀರಿ? ಟೈಮಿಗೆ ಸರಿಯಾಗಿ ಹೋಗೋಕ್ಕಾಯ್ತಾ ಇಲ್ಲ, ಬಸ್ಗಳು ಬರ್ತಾಯಿಲ್ಲ. 10 ಬಸ್ ಬರ್ತಿದ್ದ ಕಡೆ 6 ಬಸ್ ಕಳಿಸ್ತಾವ್ರೆ, 4 ಬಸ್ ನಿಲ್ಲಿಸವ್ರೆ. ಇವ್ರು ಯಾವಾಗ ಫ್ರೀ ಚಾರ್ಜ್ ಅಂದರು, ಪ್ರೈವೇಟ್ ಬಸ್ನವರು ಬಸ್ ನಿಲ್ಲಿಸ್ಬಿಟ್ರು. ಈಗ ಬಸ್ಸಲ್ಲಿ ಹೋಗೋಕ್ಕಾಯ್ತಾ ಇಲ್ಲ ಜನ, ಗಂಡಸರಿಗೆ ಹೋಗ್ಬೇಕು. ಈ ಥರ ಆಗಿ ಇವರು ಸರ್ಕಾರ ನಡೆಸೋದ್ರಿಂದ ನೀವೇ ನೋಡ್ತಾ ಇದ್ದೀವಿ, ನಿಮ್ಮ ಮಾಧ್ಯಮಗಳಿಗೆಲ್ಲೇ ನಾವು ನೋಡ್ತಾ ಇದ್ದೀವಿ, ವಾಟ್ಸಪ್ಪಲ್ಲಿ ಆಗ್ಬೋದು, ಇದರಲ್ಲಿ ಆಗ್ಬೋದು. ಪಾಪ ಯಂಗ್ಸರ್ಗಳು ಬೈತಾ ಇದ್ದಾರೆ ಈ ಸರ್ಕಾರನ. ಇವತ್ತು ಯಾರೂ ಇಷ್ಟು ತಕ್ಷಣ ಸರ್ಕಾರನ ಬೋದಂಥ ದಿನಗಳೇನಾದ್ರು ಇದ್ದರೆ, ನಂತರ ಕೆಲವು 2-3 ವರ್ಷ ನಡೆಸಾದ್ಮೇಲೆ ಏನಾದ್ರು ಒಂಚೂರು ವ್ಯತ್ಯಾಸ ಆಗಿ ಜನ ಏನಾರು ಸರ್ಕಾರಕ್ಕೆ ತಿರುಗಿಬಿದ್ದು ಮಾತಾಡ್ತಿದ್ರು. ಇವತ್ತು ಈಗಲೇ ಆ ನೋವನ್ನು ತಡ್ಕೊಳ್ಳಾರ್ದೆ ತಿರುಗಿಬಿದ್ದು ಜನವೇ ಮಾತಾಡ್ತಾವ್ರೆ. ಅದರಿಂದ ಕಾಂಗ್ರೆಸ್ಸಿಗೆ ಕೊಟ್ಟರೆ ಹೋಯ್ತು ಬಿಡಿ. ಅದರಲ್ಲೂ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಬಂದರೆ ನಮ್ಮ ಭಾರತ ದೇಶ ಮುಳುಗೋಯ್ತದೆ. ಯಾವುದೇ ಕಾರಣಕ್ಕೂ ಹಿಂದೂಗಳು ವಾಸ ಮಾಡೋಕ್ಕೆ ಆಗೋದಿಲ್ಲ, ಹಿಂದೂಗಳು ಇರೋಕ್ಕೂ ಆಗೋಲ್ಲ. ಇವತ್ತು ನಮ್ಮ ಕರ್ನಾಟಕದಲ್ಲಿಗೆ ಹಿಂದೂಗಳಿಗೆ ಭಾರಿ ಕಷ್ಟ ಆಯ್ತಾಯಿದೆ, ಮುಸ್ಲಿಮರದೇ ಆಡಳಿತ ಆಯ್ತಾ ಇದೆ ಇಲ್ಲೇ ಹೆಚ್ಚಿನ ರೀತಿಯಲ್ಲಿ. ಅದರಿಂದ ನಮ್ಮ ಹಿಂದೂ ರಾಜ್ಯವಾಗಿ ಉಳಿಬೇಕು ಅಂತಂದರೆ ಮೋದಿಯವರೇ ಪ್ರಧಾನಿ ಆಗಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.